ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಕಾರ್ಮೆಲಾ ಅವರ ಬಗ್ಗೆ ಮಾತಾಡ್ತಾ ಇದ್ರೆ ನಿಮಗೆ ಗೊತ್ತಿರಬಹುದು, ಡಬ್ಲ್ಯೂ ಕಂಪನಿ ನಮ್ಮ ಕಾರ್ಮೆಲಾ ಅವ್ರನ್ನ ರಿಲೀಸ್ ಮಾಡ್ತಾರೆ. ಅಂದ್ರೆ ಕಾರ್ಮೆಲಾ ಅವರ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುತ್ತೆ, ಬಟ್ ನಮ್ಮ ಕಾರ್ಮೆಲಾ ಅವರಿಗೆ ಹೊಸ ಕಾಂಟ್ರಾಕ್ಟ್ ನ ಡಬ್ಲ್ಯೂ ಅವರು ಆಫರ್ ಮಾಡೋದಿಲ್ಲ. ಅಂಡ್ ರೀಸೆಂಟ್ ಆಗಿ ನಮ್ಮ ಕಾರ್ಮೆಲಾ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವರು ಡಬ್ಲ್ಯೂ ಯಾಕೆ ಈ ರೀತಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ನಾನು ಡಬ್ಲ್ಯೂ ಕಂಪನಿಯಿಂದ ಒಂದು ರಜೆನ ತಗೊಂಡಿದ್ದೆ. ಅಂದ್ರೆ ಆ ಒಂದು ಟೈಮ್ ಅಲ್ಲಿ ನಾನು ಪ್ರೆಗ್ನೆನ್ಸಿ ಲೀವ್ ಅಲ್ಲಿ ಇದ್ದೆ. ಅಂಡ್ ಪ್ರೆಗ್ನೆನ್ಸಿ ಲೀವ್ ನ ಹಾಕಿ ತುಂಬಾ ದಿನ ನಾನು ಡಬ್ಲ್ಯೂ ಗೆ ಬರಲಿಲ್ಲ ಅಂತ ಡಬ್ಲ್ಯೂ ಅವರು ನನ್ನನ್ನ ಬ್ಲಾಕ್ ಲಿಸ್ಟ್ ಮಾಡಿದ್ರು. ಯಾರು ಕೂಡ ನನಗೆ ಕಾಲ್ ಮಾಡ್ತಿರ್ಲಿಲ್ಲ, ಯಾರು ಕೂಡ ಮೆಸೇಜ್ ಮಾಡ್ತಿರ್ಲಿಲ್ಲ. ನಾನು ಒಂದು ರೀತಿ ಒಬ್ಬಂಟಿ ರೀತಿಯಾಗಿದ್ದೆ. ಅಂಡ್ ನನ್ನ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗೋದಕ್ಕಿಂತ ಮುಂಚೆ ಅವರು ಕಾಲ್ ಮಾಡಿ, ಓಕೆ ನಿಮ್ಮ ಕತೆ ಮುಗೀತು, ಇನ್ನ ನೀವು ನಮ್ಮ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಈ ರೀತಿ ನನ್ನನ್ನ ಅವರು ಟ್ರೀಟ್ ಮಾಡಿದ್ರು. ಅಂಡ್ ನಿಜವಾಗ್ಲೂ ಆ ಒಂದು ಟೈಮಲ್ಲಿ ನನಗೆ ಅನ್ನಿಸ್ತಾ ಇತ್ತು, ನಾನು ಮಗುಗೆ ಜನ್ಮ ಕೊಟ್ಟಿದ್ದು ನನ್ನ ಕರಿಯರ್ ಮೇಲೆ ಈ ರೀತಿ ಇಂಪ್ಯಾಕ್ಟ್ ಆಯ್ತಲ್ಲ, ನಾನು ಮಗುಗೆ ಜನ್ಮ ನೀಡಿದ್ದೆ ತಪ್ಪ, ಡಬ್ಲ್ಯೂ ಅವ್ರು ಏನಾದ್ರು ನಾನು ಮಗುಗೆ ಜನ್ಮ ನೀಡಿದೆ ಅಂತ ನನ್ನನ್ನ ಪನಿಷ್ ಮಾಡ್ತಾ ಇದ್ದಾರಾ ಅಂತ ನನಗೆ ಒಂದು ಫೀಲ್ ಬಂತು ಅಂತ ನಮ್ಮ ಕಾರ್ಮೆಲಾ ಅವರು ತಿಳಿಸಿದ್ದಾರೆ. ಗೊತ್ತಿಲ್ಲ ಇದ್ರ ಬಗ್ಗೆ ಯಾರು ಸರಿ ಯಾರು ತಪ್ಪು ಅಂತ ಮಾತಾಡೋದಕ್ಕೆ ಡಬ್ಲ್ಯೂ ಅವರು ಕೂಡ ಅನ್ಕೊಂಡಿರ್ಬಹುದು, ಕಾರ್ಮೆಲಾ ಅವರ ಅಗತ್ಯಕತೆ ಇನ್ನ ನಮ್ಮ ಕಂಪ್ನಿಗೆ ಇಲ್ಲ ಅಂತ, ಅದಕ್ಕೋಸ್ಕರ ಅವರಿಗೆ ಹೊಸ ಕಾಂಟ್ರಾಕ್ಟ್ ನ ಆಫರ್ ಮಾಡ್ದಲೇ ಇರಬಹುದು. ಅಂಡ್ ಈಗ ನಮ್ಮ ಕಾರ್ಮೆಲಾ ಅವರು ಈ ರೀತಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸೌದಿ ಅರೇಬಿಯಾ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಡಬ್ಲ್ಯೂ ಆಗಿ ಸೌದಿ ಅರೇಬಿಯಾ ನಡುವೆ ಡೀಲ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಈಗ ಆ ಒಂದು ಡೀಲು ಮತ್ತೊಮ್ಮೆ ಮುಂದುವರಿತಾ ಇದೆ ಅಂತಾನೆ ಹೇಳ್ಬಹುದು. ಈ ವರ್ಷ ನಮಗೆ ಸೌದಿ ಅರೇಬಿಯಾದಲ್ಲಿ ಬರೀ ಕೇವಲ ಒಂದೇ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಬದಲಿಗೆ ಮುಂದಿನ ವರ್ಷ 3 ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ, ಇನ್ಕ್ಲೂಡಿಂಗ್ ರಾಯಲ್ ರಂಬಲ್. ಸೊ ಮುಂದಿನ ವರ್ಷ 3 ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ ಗೈಸ್, ಈಗ ಸೌದಿ ಅರೇಬಿಯಾದವರು TKO ಗ್ರೂಪ್ ಹಾಗೆ UFC ಜೊತೆನೂ ಕೂಡ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಆದಷ್ಟು ಬೇಗ ಸೌದಿ ಅರೇಬಿಯಾದಲ್ಲಿ ನಮಗೊಂದು ಬಾಕ್ಸಿಂಗ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಒಂದು ಬಾಕ್ಸಿಂಗ್ ಶೋ ರೀತಿ ಮಾಡ್ತಾರೆ, ಅಲ್ಲಿ ಗೆದ್ದವರಿಗೆ ಸೌದಿ ಅರೇಬಿಯಾದವರು ಫ್ಲಾಗ್ ನ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಈ ಒಂದು ಡೀಲಿಂಗ್ಸ್ ಕೂಡ ಸೌದಿ ಅರೇಬಿಯಾದವರು ಅಫಿಷಿಯಲ್ ಆಗಿ TKO ಗ್ರೂಪ್ ಜೊತೆ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಹೀಲ್ ಟರ್ನ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಎಲಿಮಿನೇಷನ್ ಚೇಂಬರ್ ಅಲ್ಲಿ ಅಫಿಷಿಯಲ್ ಆಗಿ ಡಬ್ಲ್ಯೂ ಅವರು ನಮ್ಮ ಜಾನ್ ಸಿನಾ ಅವರ ಹೀಲ್ ಟರ್ನ್ ನ ಈಗಾಗಲೇ ಮಾಡಿದ್ದಾರೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಅದ್ಭುತವಾಗಿ ರಿಯಾಕ್ಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದರಲ್ಲಿ ಒಂದು ರಿಯಾಕ್ಷನ್ ನೀವು ಇಲ್ಲಿ ನೋಡ್ತಾ ಇರಬಹುದು. ಲಿಟರಲಿ ಅಪ್ಪ ಮಕ್ಕಳು ಎಲ್ಲರೂ ಕೂಡ ಅಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ನಮ್ಮ ಜಾನ್ ಸಿನಾ ಅವರ ಹೀಲ್ ಟರ್ನ್ ನೋಡಿ. ಅಂಡ್ ಈ ಬಾರಿಯ ಜಾನ್ ಸಿನಾ ಅವರ ಹೀಲ್ ಟರ್ನ್ ಯಾಕೆ ಸ್ಪೆಷಲ್ ಗೊತ್ತಾ? ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಷ್ಟೊಂದು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಪಾಪ ಕೋಡಿ ರೋಡ್ಸ್ ಅವರಿಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದಾರಲ್ಲ ಅಂತ ಕೋಡಿ ರೋಡ್ಸ್ ಅವರ ಮೇಲೆ ಇರ್ತಕ್ಕಂತಹ ಪ್ರೀತಿಗೆ ಯಾರು ಕೂಡ ಬೇಜಾರ್ ಮಾಡ್ಕೋತಾ ಇಲ್ಲ. ಬದಲಿಗೆ ಕೋಡಿ ರೋಡ್ಸ್ ಅವರಿಗೆ ಹೊಡಿತಿರೋದ್ರ ಬಗ್ಗೆ ಯಾರಿಗೂ ಕೂಡ ಟೆನ್ಷನ್ ಇಲ್ಲ. ಬಟ್ ಹೊಡಿತಿರೋದು ಇಲ್ಲಿ ಜಾನ್ ಸಿನಾ ಅವರು ಯಾಕೆ ಹೊಡಿತಾ ಇದ್ದಾರೆ, ಇದೇನ್ ಗುರು ಹಿಂಗ್ ಟರ್ನ್ ಆದ್ರಲ್ಲ ಅಂತ ಎಲ್ಲರೂ ಕೂಡ ಜಾನ್ ಸಿನಾ ಹೀರೋ ಇಂದ ವಿಲನ್ ಆದ್ನಲ್ಲ ಅಂತ ಅಳ್ತಾ ಇದಾರೆ ಹೊರತು ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಕೋಡಿ ರೋಡ್ಸ್ ಅವರು ವಧೆ ತಿಂತಾ ಇದ್ದಾರೆ ಅಂತ ಯಾರು ಕೂಡ ಅಳ್ತಾ ಇಲ್ಲ. ಬದಲಿಗೆ ಜಾನ್ ಸಿನಾ ಅವರು ವಿಲನ್ ಆದ್ರಲ್ಲ ಅಂತ ಎಲ್ಲರೂ ಕೂಡ ಅಳ್ತಾ ಇದ್ದಾರೆ. ಅಂಡ್ ಇನ್ನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ 2011ರಲ್ಲೇನೆ ಡಬ್ಲ್ಯೂ ಅವರು ನಮ್ಮ ಜಾನ್ ಸಿನಾ ಅವರ ಕೈಯಲ್ಲಿ ಹೀಲ್ ಟರ್ನ್ ನ ಮಾಡಿಸೋದಕ್ಕೆ ಪ್ಲಾನ್ ಮಾಡಿದ್ರು. ನಾನು ರೀಸೆಂಟ್ ಆಗಿ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ಇದನ್ನ ಡಿಸ್ಕಸ್ ಮಾಡಿದೀನಿ ಅನ್ಸುತ್ತೆ. 2011 ಟೈಮಲ್ಲಿ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಜಾನ್ ಸಿನಾ ಅವರ ಹೀಲ್ ಟರ್ನ್ ನ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ಅಂಡ್ ಒಂದೇ ನೈಟ್ ಅಲ್ಲಿ ನಮ್ಮ ಜಾನ್ ಸಿನಾ ಅವ್ರಿಗೋಸ್ಕರ ಹೊಸ ಥೀಮ್ ಸಾಂಗ್ ಕೂಡ ರೆಡಿ ಆಗಿತ್ತು. ಅಂಡ್ ಅದನ್ನ ನಮ್ಮ ಜಾನ್ ಸಿನಾ ಅವರೇ ಆಡಿದ್ರು ಕೂಡ. ಅಷ್ಟೇ ಅಲ್ಲ, ನಮ್ಮ ಜಾನ್ ಸಿನಾ ಅವ್ರಿಗೋಸ್ಕರ ಹೊಸ ರಿಂಗ್ ಗೇರು ಕೂಡ ರೆಡಿ ಆಗಿತ್ತು. ಬಟ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ಆ ಪ್ಲಾನ್ಸ್ ಗಳನ್ನೆಲ್ಲದನ್ನು ಕೂಡ ಕ್ಯಾನ್ಸಲ್ ಮಾಡಲಾಯಿತು ಅಂತಾನೆ ಹೇಳ್ಬಹುದು. ಯಾರಿಗ್ ಗೊತ್ತು, ಈಗ ನಮ್ಮ ಜಾನ್ ಸಿನಾ ಅವರು ಅದೇ ರೆಡಿ ಆಗಿದ್ದಂತಹ ಥೀಮ್ ಸಾಂಗ್ ನ ತಗೊಂಡು ಬರ್ಬೋದು ಅಂಡ್ ಹೊಸ ರಿಂಗ್ ಗೇರ್ನು ಕೂಡ ಹಾಕೊಂಡು ಬರ್ಬೋದು. ಲಿಟ್ರಲಿ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಮಂಡೇ ನೈಟ್ರೋ ಅಲ್ಲ, ಅದರ ನೆಕ್ಸ್ಟ್ ಮಂಡೇ ನೈಟ್ರೋ ಹಾಗೆ ನಮ್ಮ ಜಾನ್ ಸಿನಾ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ನಮ್ಮ ಜಾನ್ ಸಿನಾ ಅವರ ಬಗ್ಗೆನೇ. ನಮ್ಮ ಜಾನ್ ಸಿನಾ ಅವರ ಹೀಲ್ ಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆಯಲ್ಲ, ಜಾನ್ ಸಿನಾ ಅವರ ಲುಕ್ಸ್ ಅಲ್ಲಿ ಏನಾದ್ರೂ ಚೇಂಜಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತಾ? ಜಾನ್ ಸಿನಾ ಅವ್ರು ಏನಾದ್ರೂ ಗಡ್ಡ ಮೀಸೆ ಬಿಡ್ಕೊಂಡು ಬರ್ತಾರ ಅಂತ ನೀವೇನಾದ್ರೂ ಕೇಳಿದ್ರೆ ಚಾನ್ಸಸ್ ಗಳು ಇದೆ ಗೈಸ್. ಅಂಡ್ ಇದ್ರ ಸಮೇತ ಜಾನ್ ಸಿನಾ ಅವರ ಓಲ್ಡ್ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ನಮ್ಮ ಜಾನ್ ಸಿನಾ ಅವರಿಗೆ ಗಡ್ಡ ಮೀಸೆ ಇದೆ. ಅಂಡ್ ನಮ್ಮ ಜಾನ್ ಸಿನಾ ಅವರು ಪಕ್ಕಾ ಹೀಲ್ ರೀತಿ ನಮಗೆ ಈ ಒಂದು ಫೋಟೋದಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಫೇಸ್ ಇಂದ ಹೀಲ್ ಆದವರು ಲುಕ್ಸ್ ಗಳಲ್ಲಿ ಚೇಂಜಸ್ ಗಳನ್ನ ಮಾಡೇ ಮಾಡ್ತಾರೆ.
ರೋಮನ್ ರೈನ್ಸ್ ಅವರು ಕೂಡ ಗಡ್ಡನ ಬಿಟ್ಕೊಂಡು ಬರೋದಕ್ಕೆ ಶುರು ಮಾಡಿದ್ರು. ಅಂಡ್ ಈಗ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಮೀಸೆ ಬಿಟ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಒಂದು ಲುಕ್ ಅಲ್ಲೂ ಕೂಡ ಚೇಂಜ್ ನಮ್ಮ ಜಾನ್ ಸಿನಾ ಅವರು ಮಾಡ್ಕೊಂಡು ಬರಬಹುದು, ಮಾಡ್ಕೊಂಡು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಫ್ಯಾನ್ಸ್ ಗಳು ಮಾತಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಈ ಬಾರಿಯ ರಸಲ್ ಮೇನಿಯಾ ಅನ್ಪ್ರೆಡಿಕ್ಟಬಿಲಿಟಿ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಈ ಬಾರಿಯ ರಸಲ್ ಮೇನಿಯಾ ಸಿಕ್ಕಾಪಟ್ಟೆ ಅನ್ಪ್ರೆಡಿಕ್ಟಬಲ್ ಆಗ್ತಾ ಇದೆ. ಈಗಾಗಲೇ ಆಗೋಗಿದೆ, ಆದ್ರೂ ಕೂಡ ಇನ್ನೂ ತುಂಬಾನೇ ಮ್ಯಾಸಿವ್ ಚೇಂಜಸ್ ಗಳನ್ನ ನಾವು ಈ ಬಾರಿಯ ರಸಲ್ ಮೇನಿಯಾದಲ್ಲಿ ನೋಡಬಹುದು. ಇದನ್ನ ನಾನು ಹೇಳ್ತಾ ಇಲ್ಲ, ಬದಲಿಗೆ TKO ಗ್ರೂಪ್ ನ CEO ಗಳಾದಂತಹ ವ್ಯಕ್ತಿಗಳೇ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ ಟ್ರಿಪಲ್ ಎಚ್ ಅವರು ಡಿಸ್ಕಸ್ ಮಾಡಿರ್ತಕ್ಕಂತಹ ಪ್ಲಾನ್ಸ್ ಗಳನ್ನ ನಾನೇನಾದ್ರೂ ರಿವೀಲ್ ಮಾಡಿದ್ರೆ ಟ್ರಿಪಲ್ ಎಚ್ ಅವರು ನನ್ನ ಮೇಲೆ ಕೋಪ ಆಗ್ಬಿಡ್ತಾರೆ. ಎಲಿಮಿನೇಷನ್ ಚೇಂಬರ್ ಮುಗಿದ ಮೇಲೆ ನೀವು ಈ ಮ್ಯಾಚಸ್ ಗಳೇ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಕನ್ಫರ್ಮ್ ಆಗಿ ಕೂತ್ಕೋಬೇಡಿ, ಯಾಕಂದ್ರೆ ಪ್ಲಾನ್ಸ್ ಗಳು ಇನ್ನು ತುಂಬಾ ಬದಲಾಗುತ್ತೆ ಅಂತ ಸ್ಟೇಟ್ಮೆಂಟ್ ಗಳು ಬರ್ತಾ ಇದೆ ಅಂತಾನೆ ಹೇಳ್ಬಹುದು TKO ಗ್ರೂಪ್ ನ CEO ಗಳಿಂದಾನೆ. ಸೊ ಇದ್ರ ಪ್ರಕಾರ ನೋಡೋದಾದ್ರೆ ನಮ್ಮ ಟ್ರಿಪಲ್ ಎಚ್ ಅವರು ಇನ್ನು ಯಾವ ಚೇಂಜಸ್ ಗಳನ್ನ ಮಾಡೋದಕ್ಕೆ ಹೊರಟಿದ್ದಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಅಂಡ್ ತುಂಬಾನೇ ದೊಡ್ಡ ಬಾಂಬ್ ನ ನಮ್ಮ ಟ್ರಿಪಲ್ ಎಚ್ ಅವರು ಈಗಾಗಲೇ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಬ್ಲಾಸ್ಟ್ ಏನೋ ಮಾಡಿದ್ದಾರೆ. ಅದರ ರಿಲೇಟೆಡ್ ನಮಗೆ ಇನ್ನು ಚಿಕ್ಕ ಪುಟ್ಟ ಬಾಂಬ್ಸ್ ಗಳು ಬ್ಲಾಸ್ಟ್ ಆಗೋದು ನೋಡೋದಕ್ಕೆ ಸಿಗಬಹುದು. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆನೇ. ನಮ್ಮ ಜಾನ್ ಸಿನಾ ಅವ್ರನ್ನ WWE ಅವರು ರಸಲ್ ಮೇನಿಯಾ ಆದ್ಮೇಲೆ 3 ಸ್ಮ್ಯಾಕ್ ಡೌನ್ ಎಪಿಸೋಡ್ ಗಳಿಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ. ರಸಲ್ ಮೇನಿಯಾ ಆದ್ಮೇಲೆ ಮೇ 30ನೇ ತಾರೀಕಿನ ಸ್ಮ್ಯಾಕ್ ಡೌನಿಗೆ ಜಾನ್ ಸಿನಾ ಅವ್ರನ್ನ ಅನೌನ್ಸ್ ಮಾಡಿದ್ದಾರೆ. ಜೂನ್ 13ನೇ ತಾರೀಕಿನ ಸ್ಮ್ಯಾಕ್ ಡೌನಿಗೆ ಜಾನ್ ಸಿನಾ ಅವ್ರನ್ನ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಜೂನ್ 20ನೇ ತಾರೀಕಿನ ಸ್ಮ್ಯಾಕ್ ಡೌನಿಗೆ ಜಾನ್ ಸಿನಾ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ನಾವು ರಸಲ್ ಮೇನಿಯಾ ಆದ್ಮೇಲೆ ಜಾನ್ ಸಿನಾ ಅವರು ಸ್ಮ್ಯಾಕ್ ಡೌನ್ಗೆ ಬರ್ತಿರೋದನ್ನ ನೋಡಿ ಇಲ್ಲಿ ಕ್ಲಿಯರ್ ಆಗ್ಬೋದಾ ಜಾನ್ ಸಿನಾ ಅವರು ರಸಲ್ ಮೇನಿಯಾದಲ್ಲಿ 100% ಚಾಂಪಿಯನ್ಶಿಪ್ ನ ಗೆಲ್ತಾರೆ ಅಂತ ನೀವು ಕೇಳಿದ್ರೆ ಅಫ್ಕೋರ್ಸ್ ಗೈಸ್ ಚಾನ್ಸಸ್ ಗಳು ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಕೋಡಿ ರೋಡ್ಸ್ ಅವರು ಈಗ ಸ್ಮ್ಯಾಕ್ ಡೌನ್ ನಲ್ಲಿ ಇದ್ದಾರೆ. ಕೋಡಿ ರೋಡ್ಸ್ ಅವರು ಈಗ WWE ಚಾಂಪಿಯನ್ಶಿಪ್ ನ ಇಟ್ಕೊಂಡಿದ್ದಾರೆ. ಸೊ ಜಾನ್ ಸಿನಾ ಅವರೇನಾದ್ರೂ ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ WWE ಚಾಂಪಿಯನ್ಶಿಪ್ ನ ಗೆದ್ಕೊಂಡ್ರೆ ಅವರು ಸ್ಮ್ಯಾಕ್ ಡೌನಿಗೆನೆ ಬರ್ತಾರೆ, ಬದಲಿಗೆ ಮಂಡೇ ನೈಟ್ ರಾಗೆ ಬರೋದಿಲ್ಲ. ರಸಲ್ ಮೇನಿಯಾಗಿಂತ ಮುಂಚೆ WWE ಅವರು ಜಾನ್ ಸಿನಾ ಅವ್ರನ್ನ ಮಂಡೇ ನೈಟ್ ರಾಗೆ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಈಗ ನೆಕ್ಸ್ಟ್ ವೀಕ್ ರಾ ಬಿಟ್ಟು ಅದರ ನೆಕ್ಸ್ಟ್ ವೀಕ್ ಮಂಡೇ ನೈಟ್ ರಾಗೆ WWE ಅವರು ಜಾನ್ ಸಿನಾ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಬಟ್ ಇಲ್ಲಿ ರಸಲ್ ಮೇನಿಯಾ ಮುಗಿದ ಮೇಲೆ ಜಾನ್ ಸಿನಾ ಅವ್ರನ್ನ ಸ್ಮ್ಯಾಕ್ ಡೌನಿಗೆ ಅನೌನ್ಸ್ ಮಾಡ್ತಿರೋದನ್ನ ನೋಡಿದ್ರೆ ಎಲ್ಲೋ ನಮ್ಮ ಜಾನ್ ಸಿನಾ ಅವರು ಗೆಲ್ತಾರೆ ಅಂತಾನೆ ಅನಿಸ್ತಾ ಇದೆ. ಅಂಡ್ ಬೆಟ್ಟಿಂಗ್ ಆಡ್ಸ್ ಕೂಡ ರಿಲೀಸ್ ಆಗಿದೆ ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ರಸಲ್ ಮೇನಿಯಾ ಮ್ಯಾಚ್ಗೆ. ಅಂಡ್ ಬೆಟ್ಟಿಂಗ್ ಆಡ್ಸ್ ಪ್ರಕಾರನೂ ಕೂಡ ನಮ್ಮ ಜಾನ್ ಸಿನಾ ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ. ಅವರು ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ WWE ಚಾಂಪಿಯನ್ಶಿಪ್ ನ ಗೆಲ್ತಾರೆ ಅಂತ. ಅಂಡ್ ನಮ್ಮ ಜಾನ್ ಸಿನಾ ಅವರು -200 ಆಡ್ಸ್ ನ ಪಡ್ಕೊಂಡ್ರೆ ನಮ್ಮ ಕೋಡಿ ರೋಡ್ಸ್ ಅವರು +150 ಆಡ್ಸ್ ಅಲ್ಲಿ ಇದ್ದಾರೆ. ಆಡ್ಸ್ ನ ಅಂತರ ಜಾಸ್ತಿ ಇಲ್ಲ, ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಚಾಂಪಿಯನ್ ಆದಾಗಿಂದ ಬೆಟ್ಟಿಂಗ್ ಆಡ್ಸ್ ಅಲ್ಲಿ ಇದೇ ಮೊದಲು ಅವರ ಅಪೋನೆಂಟ್ ಫೇವರೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಅದೇ ನಮ್ಮ ಜಾನ್ ಸಿನಾ. ಲಿಟರಲಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ, ಫೈನಲಿ ನಮ್ಮ ಜಾನ್ ಸಿನಾ ಅವರು 17 ಟೈಮ್ ಚಾಂಪಿಯನ್ ಆಗ್ತಾರಲ್ಲ ಅಂತ. ಸೊ WWE ಅವರು ನಿಜವಾಗ್ಲೂ ಇಲ್ಲಿ ಟ್ರಿಗರ್ ನ ಪುಲ್ ಮಾಡ್ತಾರ ಅಂತ ಈಗ ನಾವು ಕಾದ್ ನೋಡ್ಬೇಕು. ನಿಮ್ಗೆ ಅನ್ಸುತ್ತೆ ಗೈಸ್ ನಮ್ಮ ಜಾನ್ ಸಿನಾ ಅವರು ನಿಜವಾಗ್ಲೂ ಕೂಡ ರಸಲ್ ಮೇನಿಯಾದಲ್ಲಿ ಗೆಲ್ತಾರ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.